ಹಲೋ ಸ್ನೇಹಿತರೆ, ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ, ಕಳೆದ 2 ದಿನಗಳಿಂದ ಗಿರೀಶ್ ಮಟ್ಟಣ್ಣನವರ ಕುರಿತಾದಂತಹ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಪ್ರಚಾರ ಆಗ್ತಾ ಇದೆ. ಬೆಳ್ತಂಗಡಿಗೆ ಸಂಬಂಧಪಟ್ಟಂತೆ ಕುಡ್ಲಾರಾಂಪೇಜ್ ಮತ್ತು ಗಿರೀಶ್ ಮಟ್ಟಣ್ಣನವರು ಒಂದು ಸೌಜನ್ಯ ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಬೆಳ್ತಂಗಡಿ ಗ್ರಾಮಕ್ಕೆ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರಾದಂತಹ ಕೆಲವೊಬ್ಬರು ಅವರನ್ನ ವಿಡಿಯೋ ತೆಗೆಯುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನ ವಿಚಾರಣೆ ನಡೆಸ್ತಾರೆ. ಪೊಲೀಸರು ಬರ್ತಾರೆ. ಸಣ್ಣ ಒಂದು ಮಟ್ಟ ಒಂದು ಇಶ್ಯೂ ಆಗುತ್ತೆ. ಸೊ ಅದೆಲ್ಲದರ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಸಾಕಷ್ಟು ಟ್ರೋಲ್ಗಳು ಬರುತ್ತೆ. ಎಲ್ಲವೂ ಧರ್ಮಸ್ಥಳದ ಸೌಜನ್ಯ ವಿರೋಧಿಗಳಿಂದಲೇ ನಡೀತಾ ಇರುವಂತಹ ಒಂದು ಕುಕೃತೆ ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಆದರೆ ನಂತರದ ಬೆಳವಣಿಗೆ, ಯಾರು ಇವರನ್ನ ಹೊಡೆಯೋಕೆ ಶ್ರಮಿಸಿದ್ರು, ಮೇಲೆ ಏನು ಇವರನ್ನ ಹಲ್ಲೆಗೆ ಮುಂದಾಗಿದ್ರು, ಅವರು ನಿರೀಕ್ಷಿಸಲು ಇರದಂತಹ ಪ್ರತ್ಯೇಕವಾದಂತಹ ಕೆಲವೊಂದು ವಿಚಾರಗಳು ನಡೆದು, ಏನಪ್ಪಾ ಅಂದ್ರೆ ಈ ಒಂದು ವಿಚಾರವಾಗಿ ಗಿರೀಶ್ ಮಟ್ಟಣ್ಣನವರ ಕುರಿತಾದಂತಹ ಒಂದು ವಿಡಿಯೋ ತಮ್ಮಣ್ಣ ಶೆಟ್ಟರು ಬಿಡುಗಡೆ ಮಾಡಿದ್ರು. ಆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನೀವು ಇಲ್ಲಿ ಗಿರೀಶ್ ಮಟ್ಟಣ್ಣನವರ ಒಂದು ಮುಖ ಮಾತ್ರ ನೋಡಿದ್ದೀರಾ, ಆದ್ರೆ ಅವರ ಇನ್ನೊಂದು ಮುಖ ನೀವು ನೋಡಿಲ್ಲ. ಅವರು ಒಬ್ಬಂಟಿಯಾಗಿದ್ದಂತಹ ಸಂದರ್ಭದಲ್ಲಿ ನೀವು 10-20 ಜನ ಅವರನ್ನ ಎದುರು ಹಾಕೊಂಡು ಸುತ್ತುವರಿದು ಹಲ್ಲೆ ನಡೆಸೋಕೆ ಮುಂದಾಗಿದ್ದೀರಾದ್ರೂ ಅವರ ಒಳಗಿನ ಒಂದು ಇನ್ನೊಂದು ಮುಖ ಹೊರಗೆ ಬಂದಿದ್ರೆ ನೀವೆಲ್ಲ ಭಸ್ಮಾಗಿ ಹೋಗ್ತೀರಾ, ಮಾತ್ರವಲ್ಲ ನಿಮ್ಮ ರುಂಡವನ್ನ ಚೆಂಡಾಡಿ ಬಿಡ್ತಾರೆ ಅನ್ನುವಂತಹ ರೀತಿಯಲ್ಲಿ ತಮ್ಮಣ್ಣ ಶೆಟ್ಟರು ವಿಡಿಯೋನ ಮಾಡ್ತಾರೆ. ಈ ಒಂದು ವಿಡಿಯೋ ಕುರಿತಾದಂತೆ ಅಷ್ಟೊಂದು ಏನು ಸಮಾಜಕ್ಕೆ ಒಂದು ಉತ್ತಮ ಮಾಹಿತಿ ಅಂತ ಅನಿಸ್ಲಿಲ್ಲ. ಆದ್ರೂ ಒಂದು ಸೌಜನ್ಯ ಹೋರಾಟದಲ್ಲಿ ಯಾರು ಯಾರನ್ನು ಎದುರಾಕೋಬಾರ್ದು. ಸೌಜನ್ಯ ಹೋರಾಟ ಅಂದ್ರೆ ಇದು ನ್ಯಾಯಯುತವಾಗಿರ್ಬೇಕು, ಸೌಜನ್ಯಾಳಿಗೆ ನ್ಯಾಯ ಸಿಗುವಂತಾಗಿರ್ಬೇಕು. ಆ ಒಂದು ಮಾರ್ಗದಲ್ಲಿ ಮಾತ್ರವಾಗಿರ್ಬೇಕು ಸೌಜನ್ಯ ಪರ ಹೋರಾಟ. ಈ ಒಂದು ಹೋರಾಟದಲ್ಲಿ ಯಾರೇ ಆದ್ರೂ ತಮ್ಮ ನಡುವೆ ಹೊಡೆದಾಡಿಕೊಂಡು ಬಡಿದಾಡಿಕೊಂಡು ಅಥವಾ ರುಂಡ ತೆಗೆಯುವಂತಹ ತಲೆ ತೆಗೆಯುವಂತಹ ವಿಚಾರಗಳು ಇಲ್ಲಿ ಬರುವುದಿಲ್ಲ. ಅಂತಹ ಪ್ರಸಂಗವೇ ಇಲ್ಲಿ ನಿರ್ಮಾಣವಾಗುವುದಿಲ್ಲ. ಇಲ್ಲಿ ನಮ್ಮ ಲಕ್ಷ್ಯ ಏನಿದ್ರು ಸೌಜನ್ಯ ಪರ ಹೋರಾಟ. ಸೊ ಇಂತಹ ಒಂದು ಪ್ರಚೋದನಕಾರಿ ಹೇಳಿಕೆಗಳು ತಪ್ಪಾಗಿವೆ. ಈ ಒಂದು ವಿಚಾರವನ್ನ ದಯವಿಟ್ಟು ತಮ್ಮಣ್ಣ ಶೆಟ್ಟರು ತಿದ್ದಿಕೋಬೇಕು. ಯಾಕಂತಂದ್ರೆ ಇದೊಂದು ಉತ್ತಮ ಸಮೂಹಕ್ಕೆ ನೀಡುವಂತಹ ಉತ್ತಮ ಸಂದೇಶ ಖಂಡಿತ ಅಲ್ಲ. ಸೊ ಏನೇ ಇದ್ರು ಗಿರೀಶ್ ಮಟ್ಟಣ್ಣನವರನ್ನ ಏಕಾಕಿ ಈ ರೀತಿ ಹಲ್ಲೆ ನಡೆಸುವಂತಹ ರೀತಿ ಕಂಡು ಸೌಜನ್ಯ ಹೋರಾಟಗಾರಂತಹ ನಾಯಕರುಗಳು ಗರಂ ಆಗಿರ್ಬೇಕು. ಆ ಒಂದು ಬಿಸಿಯಲ್ಲಿ ಈ ತರ ಮಾತಾಡಿರ್ಬೇಕು. ಏನೇ ಇದ್ರು ಸೌಜನ್ಯ ಹೋರಾಟದಲ್ಲಿ ತಾಳ್ಮೆಯಿಂದ ಕಾನೂನು ವ್ಯವಸ್ಥೆ ಅಡಿ ಹೋರಾಡ್ಬೇಕೆ ವಿನಃ ಯಾವುದೇ ಹಲ್ಲೆ ಅಥವಾ ಆ ರೀತಿಯಾದಂತಹ ಯಾವುದೇ ಕ್ರಮಗಳಿಂದ ಅಲ್ಲ ಎನ್ನುವಂತಹ ಒಂದು ಸ್ಪಷ್ಟವಾದ ಮಾಹಿತಿಯೊಂದಿಗೆ ತಮ್ಮಣ್ಣ ಶೆಟ್ಟರು ಯಾವ ರೀತಿಯಲ್ಲಿ ಮಾತಾಡಿದ್ರು, ಏನಕ್ಕೆ ಈ ತರ ಮಾತಾಡಿದ್ರು ಅಂತ ಒಂದು ವಿಚಾರವನ್ನ ನೀವೇ ನೋಡಿ. ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋವನ್ನ ಲೈಕ್ ಮಾಡೋಕೆ ದಯವಿಟ್ಟು ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ಒಂದೊಂದು ಲೈಕ್ 10 ಜನರಿಗೆ ಈ ಒಂದು ವಿಡಿಯೋನ ರೀಚ್ ಮಾಡೋಕೆ ಸಹಾಯ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ನಿನ್ನೆ ಯಾರು ಊಹಿಸಲಾಗದಂಥ ಒಂದು ಘಟನೆ ನಡೆದೋಯ್ತು. ಬಹುಶಃ ನಿಮ್ಗೆಲ್ಲರಿಗೂ ಮಾಧ್ಯಮದ ಮುಖಾಂತರ ಗೊತ್ತಿರಬಹುದು. ನೋಡಿ, ನಮ್ಮ ಕುಡ್ಲಾರಾಂಪೇಜ್ ಮತ್ತು ನಮ್ಮ ಗಿರೀಶ್ ಮಟ್ಟಣ್ಣನವರ್ ಆ ಧರ್ಮಸ್ಥಳದ ಕಡೆಗೆ ಆ ಮನ್ನಸಂಕದ ಪರಿಸರದಲ್ಲಿ ಒಂದಷ್ಟು ವಿಶೇಷ ಅಧ್ಯಯನದ ದೃಷ್ಟಿಯಲ್ಲಿ ಏನೋ ಒಂದು ಡಾಕ್ಯುಮೆಂಟರಿ ಮಾಡಲಿಕ್ಕೋಸ್ಕರ ಹೋಗಿದ್ರು. ಈ ಸಮಯದಲ್ಲಿ ನೋಡಿ, ಅಲ್ಲಿ ಒಂದು 50 ಕಾರಿನಲ್ಲಿ ಒಂದು 100-125 ಜನರು ಬಂದು ಏಕಾಏಕಿ ಮಟ್ಟಣ್ಣನವರ ಸುತ್ತ ಜನ ಜಮಾಯಿಸಿಬಿಟ್ರು. ನಾನು ಯಾಕೆ ಅದನ್ನು ಖಂಡನೆ ಏನು ಎಂಬುದನ್ನು ಮುಂದೆ ವಿಚಾರಿಸ್ತೇನೆ. ಆದರೆ ಮೊದಲು ಇಂದಿನ ಯುವಜನತೆಗೆ ಮತ್ತು ನಮ್ಮ ಹೋರಾಟಗಾರರಿಗೆ, ಹೋರಾಟಗಾರರಲ್ಲದವರಿಗೆ, ನಮ್ಮನ್ನು ವಿರೋಧಿಸುವವರಿಗೆ ಎಲ್ಲರಿಗೂ ಒಂದು ಮಟ್ಟಣ್ಣನವರು ಎಂಬುದು ಏನು ಎಂಬುದನ್ನು ನಾನು ಸ್ಪಷ್ಟವಾಗಿ ತಿಳಿಸಬಲ್ಲೆ. ನೋಡಿ, ಗಿರೀಶ್ ಮಟ್ಟಣ್ಣನವರು ಎಂಬ ಒಬ್ಬ ಹುಡುಗ ಬಾಲ್ಯದಲ್ಲಿಯೇ ಭಗತ್ ಸಿಂಗ್ ಇರ್ಬೋದು, ಸ್ವಾಮಿ ವಿವೇಕಾನಂದರ, ಅಬ್ದುಲ್ ಕಲಾಂರಂಥ ಅಂತ ಹಿರಿಯ ಪ್ರಭಾವಿ ವ್ಯಕ್ತಿಗಳ ಪುಸ್ತಕಗಳನ್ನು ಓದುವುದರ ಮುಖಾಂತರ ಒಬ್ಬ ಬಾಲ್ಯದ ಹುಡುಗನೇ ಮುಂದೆ ಈ ಸಮಾಜದಲ್ಲಿ ಒಂದು ವ್ಯವಸ್ಥೆಗಳನ್ನು ಸರಿ ಮಾಡಬೇಕು, ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕೆಂಬ ಆಸೆ ಹುಟ್ಟಂಥ ಒಬ್ಬ ಹುಡುಗ. ಭವಿಷ್ಯದಲ್ಲಿ ಇದು ಎಲ್ಲವೂ ಅವರಿಗೆ ಬೇಕಾದಾಗೆ ನೆನೆಸಿದಾಗೆ ಆದರೂ ಕೂಡ ಕೊನೆಗೆ ಈ ದುಷ್ಟ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಆತನ ಪೊಲೀಸ್ ವ್ಯವಸ್ಥೆಯಲ್ಲಿ ಏನು ಮಾಡಿತ್ತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಪೊಲೀಸ್ ಅಧಿಕಾರಿಯಾಗಿ ನಾನು ಈ ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಎಂಬ ಬಂದಂಥ ಒಬ್ಬ ವ್ಯಕ್ತಿ, ಅದೇ ದುಷ್ಟ ವ್ಯವಸ್ಥೆಗೆ ಬಲಿಯಾದಂಥ ಒಬ್ಬ ಹುಡುಗ ತನ್ನ ಒಂದು ವಿಶೇಷ ನಿರ್ಧಾರವನ್ನು ಮಾಡುವುದರ ಮುಖಾಂತರ ತಾನು ಬದಲಾಗಬೇಕು, ಇಲ್ಲ ವ್ಯವಸ್ಥೆ ಬದಲಾಗಬೇಕು. ಈ ಒಂದು ದೃಢ ನಿರ್ಧಾರದಲ್ಲಿ ಒಂದು ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಕೆಲಸಗಳನ್ನು ಮಾಡಿದರು. ನೋಡಿ, ಆ ವ್ಯಕ್ತಿ ಯಾವ ರೀತಿ ಓದಲ್ಲೆಲ್ಲ ಯಾವ ಸ್ಟೇಷನಲ್ಲಿ
ಹೋಗಿದ್ರು ಅಲ್ಲಿಂದ ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದು ಒಬ್ಬ ಶಾರ್ಪ್ ಶೂಟರ್ ಆಗಿ ಡಿಪಾರ್ಟ್ಮೆಂಟಲ್ಲಿ ಶೂಟ್ನಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಪಡೆದಂಥ ಗೋಲ್ಡ್ ಮೆಡಲ್ ಪಡೆದಂಥ ಒಬ್ಬ ಗಿರೀಶ್ ಮಟ್ಟಣ್ಣನವರು ಅದೇ ವ್ಯಕ್ತಿಯ ಮೇಲೆ ಒಂದು ದುಷ್ಟ ವ್ಯವಸ್ಥೆ ಒಂದು ಸಂಚನ್ನು ಮಾಡುವುದರ ಮುಖಾಂತರ ಆತನ ಜೀವನವನ್ನೇ ಮುಗಿಸಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆ ವ್ಯಕ್ತಿ ಏನಾಯಿತು, ಕಾಯಿಗೆ ಬೇಡಿ ಹಾಕ್ಕೊಂಡು ಕಾಲಿಗೆ ಬೇಡಿ ಹಾಕ್ಕೊಂಡು ಯಾವ ಜಾಗದಲ್ಲಿ ಸೇವೆ ಸಲ್ಲಿಸಿ ದುಷ್ಟರನ್ನು ಸೆದೆಬಡಿದು ಮಾರ್ಗದಲ್ಲಿ ಓಡಿಸಿಕೊಂಡು ಅಟ್ಟಾಡಿಸಿಕೊಂಡು ಬಂದ ಜಾಗದಲ್ಲಿ ಅದೇ ವ್ಯವಸ್ಥೆ ಅವರನ್ನು ಕಾಲಿಗೆ ಕೈಗೆ ಬೇಡಿ ಹಾಕ್ಕೊಂಡು ಓದದ್ದನ್ನು ನಾನು TV9ನಲ್ಲಿ ಅವರು ಮಾಡಿದಂಥ ಸಂದರ್ಶನದಲ್ಲಿ ಓದಿದ ನೆನಪಿದೆ ನನಗೆ. ಇವತ್ತು ನೋಡಿ ಎಲ್ಲಿಯ ತನಕ ಅಂತ ಹೇಳಿದರೆ ಒಂದೇ ಒಂದು ಮಾತಿನಲ್ಲಿ ಅವರನ್ನು ಒಬ್ಬ ನಕ್ಸಲೇಟ್ ಮಾಡಲಿಕ್ಕೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಆಗಿನ ಪೊಲೀಸ್ ಅಧಿಕಾರಿ ಪ್ರಯತ್ನಪಟ್ಟು ನಕ್ಸಲ್ ಸಂಬಂಧಪಟ್ಟಂಥ ಕರಪತ್ರಗಳನ್ನು ಅವರೇ ಮುದ್ರಿಸಿ ನೀನೇ ಬರೆದದ್ದು ನೀವೊಬ್ಬ ನಕ್ಸಲೇಟ್ ಅಂತ ಬಿಂಬಿಸುವಾಗ ಹೋಗುವಾಗ ಅದು ಅವ್ರು ಕೊಟ್ಟಂಥ ಏನು ಶಿಕ್ಷೆಗಳಿದೆ ಅದನ್ನು ಸ್ವೀಕರಿಸಿ ತಾನು ಆಫೀಸರ್ ಒಬ್ಬರು ಏಕಾಂಗಿ ಇದ್ದ ಜಾಗಕ್ಕೆ ಹೋಗಿ ಏನು ಮಾಡಿದರು ಕೇಳಿದ್ರು, ಒಂದೇ ಒಂದು ಮಾತು ಹೇಳಿದರು, ನೋಡಿ ಅನ್ಯಾಯದ ವಿರುದ್ಧ ಹೋಗಬೇಡಿ, ನಾನು ಏನು ಮಾಡಿದ್ದೇನೆ ಅದನ್ನು ಒಪ್ಪುವಂಥ ಜನ, ಮಾಡದನ್ನು ಮಾಡಿ ನನ್ನನ್ನು ನಕ್ಸಲೇಟ್ ಮಾಡಿದರೆ ನನ್ನೊಳಗೆ ಇರುವಂಥ ಒಂದು ಮೃಗ ಹೊರಗೆ ಬಂದಿತ್ತು, ಆ ಮೃಗ ಹೊರಗೆ ಬಂದರೆ ನಿಮ್ಮನ್ನು ಬಲಿ ಪಡೆಯುವಷ್ಟರ ಮಟ್ಟಿಗೂ ಹಿಂದಿರಲಾರದು ಎಂಬ ಮಾತನ್ನಾಡಿದರು. ನನಗೆ ಆಡಿದನ್ನು ನಾನು TV9ನಲ್ಲಿ ಕೇಳಿದೆ. ನಾನು ಹೇಳಿದೆ, ಇಂಥ ಒಬ್ಬ ದಕ್ಷ ಅಧಿಕಾರಿಯ ಬದುಕನ್ನು ಮುಗಿಸಿದಂಥ ದುಷ್ಟ ವ್ಯವಸ್ಥೆ ಆದರೂ ಇಂದಿಗೂ ತನ್ನ ಎದೆಗುಂದದೆ ಕಾನೂನಿನ ಪ್ರಕಾರ ತಾನು ಗೆದ್ದು ಕೋರ್ಟೇ ಅವರಿಗೆ ನೀನು ಹುದ್ದೆಗೆ ಬರಬೇಕು, ನೀನು ಮಾಡಿದಂಥ ಎಲ್ಲ ಕೆಲಸಗಳಲ್ಲೂ ಅರ್ಥಪೂರ್ಣವಾದ ಸಮಾಜಕ್ಕೊಂದು ಉತ್ತಮವಾದ ಸಂದೇಶ ಇದೆ, ದುಷ್ಟ ರಾಜಕೀಯ ವ್ಯವಸ್ಥೆಗೆ ದುಷ್ಟ ವ್ಯವಸ್ಥೆಗಳಿಗೆ ಎಲ್ಲ ಉತ್ತರ ಇದೆ ಅಂತ ಹೇಳಿದಂಥ ಅಂಥ ಗೌರವಾನ್ವಿತ ವ್ಯಕ್ತಿ. ನಮಗೆ ಗಿರೀಶ್ ಮಟ್ಟಣ್ಣನವರ ಜೊತೆ ಹೆಮ್ಮೆ ಇದೆ. ತುಳುನಾಡಿನ ಮಣ್ಣಿನಲ್ಲಿ ಯಾವನೇ ಒಬ್ಬ ಆತರ ಬಗ್ಗೆ ಅವಾಚ್ಯ ಶಬ್ದ ನಿಂದಿಸುವುದಾಗಲಿ ಮಾತನಾಡುವುದಾಗಲಿ ಆತನ ವಿರುದ್ಧ ನಿಲ್ಲುವುದಾಗಲಿ ಅವರ ಬಗ್ಗೆ ಕೀಳು ಭಾವನೆ ತೋರಿಸಿದರೆ ಖಂಡಿತವಾಗಿಯೂ ಸೌಜನ್ಯ ಹೋರಾಟ ಸಮಿತಿ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪುವುದಿಲ್ಲ ಮತ್ತು ಖಂಡಿತವಾಗಿ ಅದಕ್ಕೆ ಪ್ರತಿರೋಧನೆಯನ್ನು ವ್ಯಕ್ತಪಡಿಸ್ತಾ ಇದೆ. ನನಗೆ ಮೊನ್ನೆಯ ಅಲ್ಲಿಯ ಘಟನೆ ನೋಡುವಾಗ ಅಂದು ಅವರು ಅದೇ ಒಂದು ಪೊಲೀಸ್ ಅಧಿಕಾರಿಗೆ ಹೇಳಿದ ಮಾತು ಮತ್ತೆ ನೆನಪಾಯಿತು. ನನ್ನೊಳಗಿನ ಹೊರಗಿನ ಒಂದು ಮೃಗ ಹೊರಗೆ ಬಂದರೆ ನಿನ್ನನ್ನು ಬಿಡಲಾರದು ಅಂತ ಹೇಳಿದ ನೆನಪು ಮೊನ್ನೆ ನೆನಪಾಯಿತು. ಅಕಸ್ಮಾತ್ ನನಗೆ ಗಿರೀಶ್ ಮಟ್ಟಣ್ಣನವರಿಗೆ ಒಂದಷ್ಟು ಜನ ಹೋಗಿ ಅವರನ್ನು ಸುತ್ತುವರೆದವರು ಏನೋ ಮಾಡಿದರು ಎಂಬುದರಲ್ಲಿ ನನಗೆ ಬೇಜಾರಾದದ್ದಲ್ಲ. ಎಲ್ಲಿಯಾದರೆ ಆ ಮನುಷ್ಯನನ್ನು ಮುಟ್ಟಿ ಎಲ್ಲಿಯಾದರೂ ಆತನಲ್ಲಿರುವಂಥ ಒಂದು ಕೆಟ್ಟ ಮೃಗ ಹೊರಗೆ ಬರ್ತಿದ್ರೆ ಬ್ಲ್ಯಾಕ್ ಬೆಲ್ಟ್ ಯಾವ ನಾಮಧಾರಿ ಬಿಡಿ ಅಲ್ಲಿ ಯಾರ್ಯಾರಿದ್ರೆ ಅವರ ರುಂಡ ಮುಂಡ ಏನೇನಾಗುವಂಥ ಪರಿಸ್ಥಿತಿ ಆಗ್ತಿತ್ತು ಅಲ್ಲಿ. ಯಾಕಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣರು ಎಂಬುದೊಂದು ಗಿಡ್ಡವಾದ ವ್ಯಕ್ತಿ ಬಂದು ನಿಂತಿದ್ದಂಥ ಮಾತು ತಿಳ್ಕೊಳ್ಬೇಡಿ, ಅದೊಂದು ಅದ್ಭುತ ಶಕ್ತಿ. ಅದು ಹೈ ಟೆನ್ಷನ್ ವೈರ್ ಇದ್ದಾಗೆ, ಜೊತೆಗೆ ಅದನ್ನು ಮುಟ್ಟಿದರೆ ಇಡೀ ತುಳುನಾಡಿನ ಸೌಜನ್ಯ ಹೋರಾಟ ಸಮಿತಿ ಯಾವ ರೀತಿ ಇದಕ್ಕೆ ಬರ್ಬೋದು. ನಾವು ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ, ಸೌಜನ್ಯ ಹೋರಾಟವು ಯಾವ ರೀತಿ ನಡೀತದೆ ಅಂತೇಳಿ ಶಾಂತಿಯುತವಾದ ಜನರಿಗೆ ಮನವರಿಕೆ ಮಾಡುವಂಥ ಮುಖಾಂತರ ಒಂದಷ್ಟು ಅಲ್ಲಿ ನಡೆದಂಥ ಅತ್ಯಾಚಾರ ಅನಾಚಾರ ಕೊಲೆಗಳಿಗೆ ಒಂದು ನ್ಯಾಯ ಸಿಗುವ ದೃಷ್ಟಿಯಲ್ಲಿ ನಾವು ಈ ಹೋರಾಟಗಳು ಶಾಂತಿಯುತವಾಗಿ ನಡೀತಾ ಇದೆ. ಇವತ್ತು ಬಹುಶಃ ನೋಡಿ ನಿನ್ನೆ ಮಾಡಿದಂಥ ನಿಮಗೂ ಒಂದು ನಾಚಿಕೆ ಆಗಬೇಕು ಅಲ್ಲಿ ಅವರನ್ನು ಸುತ್ತುವರೆದವರಿಗೆ. ಒಬ್ಬ ವ್ಯಕ್ತಿಗೋಸ್ಕರ ನೀವು ಒಂದು 10-50 ಗಾಡಿಗಳಲ್ಲಿ ಹೋಗಿ ಅಲ್ಲಿ ಸುತ್ತು ಮಾಡಿ ಮಾತಾಡಿ ಏನೋ ಮಾತಾಡುವ ರೀತಿ ನೋಡುವಾಗ ನೀವು ಮಾಡುವ ನಿಮಗೆ ಒಂದು ಮಾನ ಇದೆಯಾ, ಮರ್ಯಾದೆ ಇದೆಯಾ? ನೀವು ಮಾಡೋದು ಕಥೆಯ? ಯಾರೊಬ್ಬ ನಾಮ ಹಾಕ್ಕೊಂಡಿದ್ದ, ನೀನು ನಾಮ ಹಾಕಿದ್ದಕ್ಕೆ ನಾವು ಹೆದರಬೇಕಾ? ಯಾವ ರೀತಿಯ ನಾಮ ಇದೆ ಅಂತ ಗೊತ್ತಾ ನಿನಗೆ? ದೇವರನ್ನು ನೋಡಿ ಹಾಕುವಂಥ ನಾಮಕ್ಕೆ ನಾಮ ಅಂತ ಕರೆಯುವಂಥದ್ದು, ಕನ್ನಡಿ ನೋಡು ಹಾಕುವಂಥ ನಾಮಕ್ಕೆ ಪಂಗನಾಮ ಅಂತ ಕರೆಯುವಂಥದ್ದು. ನಿನ್ನ ನಾಮ ನೋಡಿ ಯಾರು ಇಲ್ಲಿ ಹೆದರ್ಲಿಕ್ಕಿಲ್ಲ. ನೀನು ಒಂದು ವೇಳೆ ಅವರನ್ನು ಮುಟ್ಟುತ್ತಿದ್ರೆ ಏನಾದರೂ ಒಂದೇ ಒಂದು ಶಬ್ದ ಮಾತಾಡ್ತಿದ್ರೆ ನಿನ್ನ ನಾಮ ಎಲ್ಲಿ ಇರ್ತಿತ್ತು? ನಾಮವೇ ಇರ್ತಿರಲಿಲ್ಲ ನಿನಗೆ. ಆ ಥರ ಆಗ್ತಿತ್ತು ನಿನ್ನ ಪರಿಸ್ಥಿತಿ. ಆಗಿರುವಾಗ ಯಾವುದೇ ಗೊತ್ತು ನಾಮ ಹಾಕ್ಕೊಂಡು ನೀನು ಬೇರೆ ಬೇರೆ ಪೊಸಾಕು ಹಾಕ್ಕೊಂಡು ಸನಾತನ ಧರ್ಮದ ಮಾನ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಬೇಡಿ. ಅನೇಕ ಜನರಲ್ಲಿ ಗೊಬ್ಬೆ ಹಾಕೋದು ಕಾಣ್ತಿತ್ತು. ನಮಗೆ ಅನ್ನ ಕೊಟ್ಟ ದೇವರು ಅವರು ಇವರು ಅಂತೇಳಿ ಅನ್ನ ಕೊಟ್ಟು ಯಾರು ಇಲ್ಲಿ ಗತಿ ಇಲ್ಲದ ಜನಗಳಿಲ್ಲ. ಎಲ್ಲ ಕಡೆಯೂ ಅನ್ನದಾನಗಳು ನಡೀತದೆ. ಅನ್ನ ಕೊಡೋದು ಹಸಿದವನಿಗೆ. ಅನ್ನ ಕೊಟ್ಟ ತಕ್ಷಣ ನಾವು ಆತನನ್ನು ನಾವು ತಿಂದವನನ್ನು ಮತ್ತೆ ಋಣದಲ್ಲಿ ಹಾಕುವಂಥ ಕೆಲಸಗಳನ್ನು ಮಾಡಬೇಡಿ. ಅನ್ನದಾನ ಎಂಬುದು ಆ ಕ್ಷೇತ್ರದಲ್ಲಿ ಅಲ್ಲಿ ಕೊಡುವಂಥದ್ದಲ್ಲ, ಅಲ್ಲಿ ಕೊಡುವಂಥ ಎಲ್ಲ ಕಡೆಯೂ ನಡೀತದೆ. ಮತ್ತು ಅಲ್ಲಿ ಅನ್ನದಾನ ಕೊಡಲೇಬೇಕು. ಅನ್ನದಾನ ಎಂಬುದು ಉಳಿದ ಕಡೆ ಎಲ್ಲ ಕಡೆಯೂ ಧರ್ಮಾರ್ಥವಾಗಿ ಸಿಕ್ಕಿದರೆ ಅಲ್ಲಿ ನಿಜವಾಗಿಯೂ ನೀವು ಯಾವ ಕ್ಷೇತ್ರದಲ್ಲಿ ಈಗ ಮಾತಾಡ್ತಾ ಇದ್ದೀರಾ ಅಲ್ಲಿ ಒಬ್ಬನಿಗೆ ತಟ್ಟೆ ಹಿಡಿದು ಅನ್ನ ತಿನ್ನುವವರೆಗೆ ಅಲ್ಲಿ 500ರಿಂದ 1,000 ರೂಪಾಯಿ ಬೇರೆ ಬೇರೆ ಕಡೆಗಳಲ್ಲಿ ದಕ್ಷಿಣೆ ಕೊಟ್ಟಾಗಿರ್ತದೆ. ಅನ್ನದಾನವನ್ನು ವ್ಯವಹಾರದ ದೃಷ್ಟಿಯಲ್ಲಿ, ಅನ್ನದಾನವನ್ನು ಜನರ ಋಣದ ದೃಷ್ಟಿಯಲ್ಲಿ ನಿಲ್ಲಿಸುವ ಕೆಲಸವನ್ನು ಮಾಡಬೇಡಿ. ಸಾರ್ವಜನಿಕ ಜಾಗದಲ್ಲಿ ನಿಂತು ನೀವು ಗಿರೀಶ್ ಮಟ್ಟಣ್ಣ ಸರನ್ನು ನಿಲ್ಲಿಸಿ ನೀವು ಪ್ರಮಾಣಕ್ಕೆ ಆಹ್ವಾನಿಸಲಿಕ್ಕೆ ನೀವು ಯಾರು?
ಪ್ರಮಾಣಕ್ಕೆ ನಾವು ಅನೇಕ ವೇದಿಕೆಗಳ ಹಿಂದೆಯೇ ನಾವು ಆ ಕ್ಷೇತ್ರದ ಸಂಬಂಧಪಟ್ಟ ಸೀನಪ್ಪರನ್ನು ನಾವು ನೀವು ಬನ್ನಿ, ನೀವು ಪ್ರಾರ್ಥನೆ ಮಾಡಿ, ನೀವು ಅದು ಮಾಡಲಿಲ್ಲ ಅಂತೇಳಿ ಅಂತ ನಾವು ಕರೆದವರು. ಎಲ್ಲಿ ಒಂದೇ ಒಂದು ಮಾತಿಗೆ ಅವರು ಪ್ರತಿಧ್ವನಿ ಗೂಡಿಸದೆ, ಯಾವುದೇ ಒಂದು ರೀತಿಗೆ ಪ್ರತ್ಯುತ್ತರ ನೀಡದೆ ಇವತ್ತಿನವರೆಗೂ ನೀಡಲಿಲ್ಲ. ದಾರಿಯಲ್ಲಿ ಅವರ ಕೆಲಸದಲ್ಲಿ ಬಂದಂಥ ಗಿರೀಶ್ ಮಟ್ಟಣ್ಣನವರನ್ನು ನಿಲ್ಲಿಸಿ ನೀವು ಪ್ರಮಾಣಕ್ಕೆ ಕರೆಯುವುದು, ಪ್ರಮಾಣ ಅಂತ ಹೇಳಿದ್ರು ಏನು ಅಂತ ನಿಮಗೆ ಗೊತ್ತಿದೆಯಾ? ನಿಮಗೆ ಪ್ರಮಾಣವನ್ನಕ್ಕೆ ಬರುವುದಕ್ಕೆ ಯಾರೂ ಬರುವುದಿಲ್ಲ ಅಂತ ಯಾರೂ ಹೇಳಲ್ಲ, ಬರ್ತೇವೆ. ಆದರೆ ಪ್ರಮಾಣಕ್ಕೆ ಕ್ರಮಬದ್ಧವಾದಂಥ ಪ್ರಮಾಣ ಮತ್ತು ಅಲ್ಲಿ ಇರುವಂಥ ಯಾರು ಆ ಕ್ಷೇತ್ರದ ಗಡಿಕಾರದಿಂದನ ಅವನು ನಿಂತು ಅವನ ಬಾಯಲ್ಲಿ ಸಮೇತ ಹೇಳಬೇಕು, ನಾವು ನಮ್ಮ ಪ್ರಮಾಣವನ್ನು ದೇವರಿಗೆ ಸಮರ್ಪಿಸಿದಾಗ ಆತನು ಹೇಳಬೇಕು, ನನ್ನ ಕುಟುಂಬವಾಗಲಿ, ನನ್ನ ಕೆಲಸದಾಳುಗಳಾಗಲಿ, ನನ್ನ ಒಡನಾಡಿಗಳಾಗಲಿ, ನನಗೆ ಗೊತ್ತಿದ್ದವರಾಗಲಿ ಯಾರು ಇಲ್ಲಿ ಯಾವುದೇ ಒಂದು 103 ಕೊಲೆ ಸಂಭವಿಸಿದ ಯಾರು ಮಾಡಿದವರಲ್ಲ, ಅತ್ಯಾಚಾರ ಮಾಡಲಿಲ್ಲ, ಅನಾಚಾರ ಮಾಡಲಿಲ್ಲ, ಇಲ್ಲಿ ಯಾವುದೇ ಒಂದು ಧರ್ಮ ವಿರೋಧವಾದಂಥ ಕೆಲಸಗಳು ನಾವು ಮಾಡಲಿಲ್ಲ, ನಾವು ಪ್ರಭಾವ ಬೆಳೆಸಲಿಲ್ಲ, ಅದನ್ನು ಮಾಡಬಾರ್ದು. ಯಾವುದೇ ಇಂಥ ವಿಚಾರಗಳನ್ನು ಒಬ್ಬ ಗಡಿಕಾರನು ನಿಂತು ಗಿರೀಶ್ ಮಟ್ಟಣ್ಣನವರ ಜೊತೆ ಮಾಡುವುದಾದರೆ ಯಾವತ್ತೂ ಗಿರೀಶ್ ಮಟ್ಟಣ್ಣನವರ ಜೊತೆ ನಾವು ಖಂಡಿತ ಅವ್ರು ಬರಲಿಕ್ಕೂ ತಯಾರು. ಮತ್ತು ನಾವು ಸಹ ವೈಯಕ್ತಿಕವಾಗಿ ದೈವಾರಾಧನೆ ನಿಯಮದ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಸಹ ಆ ಪ್ರಮಾಣಕ್ಕೆ ನಾನು ಬರಲಿಕ್ಕೆ ಸಿದ್ಧನಾಗಿದ್ದೇನೆ ಆ ಜಾಗಕ್ಕೆ. ಯಾಕಂದೇಳಿದೆ, ನೀವು ಬಂದು ಏಕಾಏಕಿ ಒಬ್ಬನ ಮೇಲೆ ಏನೋ ಭಯಗ್ರಸ್ತವಾಗಿ ವಾತಾವರಣ ನಿರ್ಮಾಣ ಮಾಡಬೇಡಿ. ಎಲ್ಲ ಹೋರಾಟಗಾರರಲ್ಲಿ ಈ ಮೂಲಕ ನಾನು ವಿನಂತಿ ಪಡ್ತಾ ಇದ್ದೇನೆ. ಇತ್ತೀಚೆಗೆ ಬೇರೆ ಬೇರೆ ರೂಪದಲ್ಲಿ ಹೋರಾಟವನ್ನು ದಿಕ್ಕು ತಪ್ಪಿಸಲು ಪ್ರಯತ್ನ ಆಯಿತು. ಮಾಧ್ಯಮಗಳ ಯಾವ ಒಂದು ಮಾಧ್ಯಮದ ಮುಖಾಂತರ ವ್ಯಕ್ತಿಗಳ ಮೂಲಕವಾಯಿತು. ಈಗ ಹೊಸ ರೂಪ ಮತ್ತೆ ತಡಿತಾ ಇದೆ. ಅದರ ಒಳಗಡೆ ಬಹುಶಃ ಭಯೋತ್ಪಾದನೆ ತಯಾರಾಗುವ ರೀತಿಯಲ್ಲೇ ಒಂದು ದುಷ್ಟ ಶಕ್ತಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಕಾರ್ಕಳದ ಶೈಲಜಾರವನ್ನ ಬೆಳಿಗ್ಗೆ ಫೋನ್ ಮಾಡಿ ಕಲ್ಲರಾಗೆ ಮೋಸದಲ್ಲಿ ತನಗೆ ಕಷ್ಟ ಆಗ್ತಾ ಇದೆ, ಬೇರೆಯವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಕರೆಸಿ ಒಂದು ಮನೆಯಲ್ಲಿ ಕೂಡಿ ಹಾಕಿ ಅದರಲ್ಲೊಂದು ಚಿಕ್ಕ ಮಗುವಿಗೆ ನೀರು ಕೇಳಿದಾಗ ಬಿಸಿ ನೀರನ್ನು ಕೊಟ್ಟು ಅವರಿಗೆ ಬೇಕಾಗುವ ರೀತಿಯ 40-50 ಗೂಂಡಾಗಳಿಂದ ಹೊಡಿಸುವಂಥ ಕೆಲಸಗಳಾಗ್ತಾ ಇದೆ. ಬಹುಶಃ ನೋಡಿ, ಅದರ ನಂತರ ಅದೇ ದಿನ ಮತ್ತೆ ಮಟ್ಟಣ್ಣನವರ ಮೇಲೆ ಒಂದು ರೀತಿಯ ತಂಡ ಸುತ್ತುವರಿತದೆ. ಬಹುಶಃ ಅಲ್ಲಿ ನೋಡುವಾಗ ನೋಡಿ, ಇದು ಬಹುಶಃ ಇದೀ ನೋಡಿ, ಇವತ್ತು ಈ ವ್ಯವಸ್ಥೆಯ ವಿರುದ್ಧ ಯಾವ ಗಿರೀಶ್ ಮಟ್ಟಣ್ಣ ಸರ್ ಅವರು ಇವತ್ತು ಅಂಥ ಒಂದು ಅಂದಿನ ಕಾಲದಲ್ಲಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಗೆದ್ದಂಥ ವ್ಯಕ್ತಿ, ತನ್ನ ಸುದ್ದಿ ಕೇಳಿ, ಬಾಯಿಂದ ಬಾಯಿಗೆ ಬಂದ ಸುದ್ದಿ ಕೇಳಿ ದೂರದ 350 ಕಿಲೋಮೀಟರ್ ದೂರದಿಂದ ಧರ್ಮಸ್ಥಳ ಗ್ರಾಮದ ಪಾವಿತ್ರತೆ ಉಳಿಸಬೇಕು, ತುಳುನಾಡಿಗೆ ಇಂಥ ಮರಣಗಳಿಗೆ, ಅತ್ಯಾಚಾರಗಳಿಗೆ, ಕೊಲೆಗಳಿಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ಇಲ್ಲಿಯ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಜೊತೆ ಮತ್ತು ಇಲ್ಲಿಯ ಹೋರಾಟಗಾರರ ಜೊತೆ ಕೈ ಜೋಡಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಹೇಳುವುದು, ನಿನ್ನೆ ಬಂದಂಥ ಸುತ್ತುವರಿದಂಥ ಧರ್ಮಸ್ಥಳ ಗ್ರಾಮದ ನಿಮ್ಮದೇ ನಾಮಧಾರಿಗಳು ಯಾರ್ಯಾರು ಕೆಲವೆಲ್ಲ ಇದ್ರಲ್ಲ, ನಿಮಗೆ ಒಂದು ವೇಳೆ ಅಂಥ ಒಂದು ನಿಮಗೆ ಗೌರವ ಇರ್ತಾ ಆ ಒಂದು ಕ್ಷೇತ್ರದ ಮರ್ಯಾದಿಮಾನ ಉಳಿಸಬೇಕಿದ್ರೆ ನೀವು ವೇದವಲ್ಲಿಯಿಂದ ಅಲ್ಲ ಪದ್ಮಲತವ ಬೇರೆ ಕೊಲೆಗಳನ್ನ ಪ್ರಶ್ನೆ ಮಾಡಬೇಕಿತ್ತು. ನೀವು ಇವತ್ತಿನವರೆಗೆ ಆ ಕ್ಷೇತ್ರದ ಗೌರವ ಅವನು ಕೊಂಡಂಥ ಎಂಜಲ್ ತಿಂದು ಬದುಕುವ ನಿಮ್ಮನ್ನು ನೋಡುವಾಗ ನಾಚಿಗಾಗ್ತದೆ. ನಿಮಗೆ ಅವರನ್ನು ಮುಟ್ಟುವುದು ಅಲ್ಲ, ಮಾತನಾಡೋದು ಬಿಟ್ಟು ದೂರ ನಿಂತು ಅಂತರ ನಿಂತು ಮಾತಾಡಬೇಕು ನೀವು. ಯಾಕಂತ ಹೇಳಿದರೆ ಅವರು ಇವತ್ತಿಗೂ ಅಷ್ಟು ದೂರದಿಂದ ವಾರಕ್ಕೆ 2 ಸಲ ಸೌತ್ ಕೇಂದ್ರಕ್ಕೆ ಬಂದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇದರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲ ಸಭೆಗಳಲ್ಲಿ ಮಾತಾಡಿ ಅವರ ವ್ಯವಹಾರದ ಒತ್ತಡಗಳು ಬೇರೆ ಹೋರಾಟಗಳಲ್ಲಿದ್ದರೂ ಅವ್ರನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಗಿರೀಶ್ ಮಟ್ಟಣ್ಣ ಸರ್ ಜೊತೆ ಇಡೀ ತುಳುನಾಡಿಗೆ ಮತ್ತು ಇಡೀ ಕರ್ನಾಟಕಕ್ಕೆ, ಇಡೀ ಸಮಸ್ತ ಜನತೆಗೆ ಅಭಿಮಾನ ಇದೆ. ನಿಮಗೆ ಯಾವುದೇ ಕಾರಣಕ್ಕೂ ಆ ಮನುಷ್ಯನಲ್ಲಿ ಎದುರು ನಿಲ್ಲುವುದು ಬಿಡಿ. ಅವರ ಬಗ್ಗೆ ಒಂದು ಶ್ವಾಸ ನೀವು ತೆಗೆದ್ರು ನಿಮ್ಮನ್ನು ಬಿಡುವಾಗಿಲ್ಲ. ನಾವು ನೆನಪಿಡಿ, ನಿನ್ನೆ ಮೊನ್ನೆ ನಾವು ಒಂದೇ ಒಂದು ಮಹೇಶ್ ಶೆಟ್ಟಿ ಅವರು ಅಲ್ಲಿ ಘಟನೆ ನಡೀತಾ ಇದೆ, ಯಾರು ಸುತ್ತುವರಿದ್ದಾರೆ ಎಂಬ ಒಂದೇ ಒಂದು ಕರೆ ಕೊಡ್ತಿದ್ರೆ ಇಡೀ ತುಳುನಾಡಿನ ಲಕ್ಷಾಂತರ ಜನರು ಬಂದಲ್ಲಿ ಏನಾಗ್ತಿತ್ತು ಪರಿಸ್ಥಿತಿ, ಅದನ್ನು ತಡೆಯುವಂಥ ಕೆಲಸಗಳನ್ನು ಎಲ್ಲರೂ ಮಾಡಿದ್ರು. ಆವಾಗ ಒಂದೇ ಒಂದು ಗಿರೀಶ್ ಮಟ್ಟಣ್ಣರವರು ಅವರು ಒಬ್ಬರೇ ಗಂಡು ಅಂತ ಹೇಳಿದರೆ ಅದು ಗಂಡು. ಅದು 100 ಜನರಿಗೆ ಏನು ಹೇಳಿದರು? ಒಂದೆರಡು ಜನ ನೀರು ಕುಡಿತಿದ್ರು ಭಯದಲ್ಲಿ ಇವರನ್ನು ನೋಡಿ. ಆ ಸ್ಥಿತಿ ನಿರ್ಮಾಣ ಆಗುವ ಮಟ್ಟಕ್ಕೆ ನೀವು ಮಾಡಿದರೆ ಅದು ಬೆಂಕಿ, ಅದು ಉಳಿಯೋದು. ನಮಗೆ ಅದು ಬೇಕು. ಸೌಜನ್ಯ ಹೋರಾಟದ ಒಂದು ಆನೆ ಬಲ ಅದು ನಮ್ಮದು. ಅದಕ್ಕೆ ಎಲ್ಲಿಯಾದರೂ ಅಪಮಾನ ಆದರೆ, ಚ್ಯುತಿ ಆದರೆ ನಾವು ಯಾರೂ ಬಿಡುವಾಗಿಲ್ಲ. ದಯವಿಟ್ಟು ಈಗಲೇ ಹೇಳಿ. ಯಾಕಂತ ಹೇಳಿದರೆ ಅಲ್ಲಿ ಈಗ ಈ ದೊಂಡುಪಾಲ್ಯ ಗ್ಯಾಂಗ್ ಇದು ಮುಂದುವರಿತಾನೇ ಇದೆ. ಈಗ
ನಾವು ಎಲ್ಲೋ ಒಂದು ಕಡೆ ಎಲ್ಲೋ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಾಗ ಇನ್ನೊಂದು ಸಂಪ್ರದಾಯ ಎಲ್ಲ ರೀತಿಯಲ್ಲೂ ಅಲ್ಲಿ ಸಂಪ್ರದಾಯ ಪಾಲನೆ ಆದ ಹಾಗೆ ಬಹುಶಃ ನನಗೆ ಕಾಣ್ತಾ ಇದೆ ನೋಡಿ. ಮುಂಚೆ ಪದ್ಮಲತಾ ಕೊಲೆ ಇರ್ಬೋದು, ವೇದವಲ್ಲಿ ಕೊಲೆಯಲ್ಲಿ ಯಾರ್ಯಾರು ಅಪ್ಪಂದಿರುಗಳೆಲ್ಲ ಸೇರಿದಾರ, ಅದೇ ಅಪ್ಪಂದಿರು ಮಕ್ಕಳುಗಳೆಲ್ಲ ಮತ್ತೆ ಈಗ ಇದರಲ್ಲಿ ಈ ಒಂದು ಸೌಜನ್ಯ ಪ್ರಕರಣ ಮತ್ತು ಈ ಆನೆ ಮಾವುತನ ಪ್ರಕರಣದಲ್ಲೂ ಇದ್ದಾರೆ ಅಂತ ಹೇಳಿದರೆ, ಹಾಗಾದರೆ ಕೊಲೆ ಅತ್ಯಾಚಾರದಲ್ಲೂ ಇಂಥ ಒಂದು ಈ ಪಾರಂಪರಿಕ ವಿಚಾರ ಅಲ್ಲಿ ಇದೆಯಾ? ಅಲ್ಲ, ಇದು ಅಲ್ಲಿಂದ ಬುಡ ಸಮೇತ ಕಿತ್ತೊಗೆಯುವುದು ಯಾವಾಗ? ಮುಂದೆ ಒಂದು ದಿನ ಇಡೀ ಆ ಧರ್ಮಸ್ಥಳ ಗ್ರಾಮ ಒಂದು ಭಯಮುಕ್ತವಾದಂಥ ಗ್ರಾಮ ಆಗಬೇಕು. ಧರ್ಮದಲ್ಲಿ ಆಗುವಂಥ ಅನಾಚಾರ ಅತ್ಯಾಚಾರಗಳು ನಿಲ್ಲಬೇಕಲ್ಲಿ. ಧರ್ಮದ ಹೆಸರಲ್ಲಿ ಆಗುವಂಥ ವ್ಯಾಪಾರ ವ್ಯವಹಾರಗಳು ನಿಲ್ಲಬೇಕು. ಯಾವ ರೀತಿ ಧಾರ್ಮಿಕವಾಗಿ ಏನು ನಡೀತಾ ಇದೆ ಅದು ನಡಿಬೇಕದು. ಯಾವುದೇ ಕಾರಣಕ್ಕೂ ನೋಡಿ ಈ ಒಂದು ಹೋರಾಟ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಬಹುಶಃ ಈ ಹೋರಾಟ ಎಲ್ಲಿಯವರೆಗೆ ಈಗ ಒಂದು ಹೊಸ ದಿಕ್ಕುಗಳು ಹೊಸ ಆಯಾಮವನ್ನು ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿದರೆ, ಯಾವುದೇ ಒಂದು ರಾಜಕಾರಣಿಯ ಬೆಂಬಲ ಇಲ್ಲ, ಮಾಧ್ಯಮಗಳ ಬೆಂಬಲ ಇಲ್ಲ, ಹಿಂದೂ ಸಂಘಟನೆಗಳ ಬೆಂಬಲ ಇಲ್ಲ, ಮಠಾಧಿಪತಿಗಳ ಬೆಂಬಲ ಇಲ್ಲ, ಎರಡು ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲ. ಆದರೂ ಕೂಡ ಬೆರಳೆಣಿಕೆಯ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಯಾವುದೇ ಕಾರಣಕ್ಕೂ ನಮ್ಮ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಯಾರೇ ಆಗಲಿ ಎಲ್ಲೇ ಆಗಲಿ ಅಲ್ಲ, ಯಾವುದೇ ಒಂದು ಹೋರಾಟಗಾರರ ನಮ್ಮ ವೇದಿಕೆಯಿಂದ ಕೂತು ಸಭಾ ಸಮಾರಂಭಗಳ ಇಂದಿನ ಚಾರಲ್ಲಿ ಕೂತಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ಹೋರಾಟ ಮಾಡುವಂಥ ಯಾರೇ ಆಗಲಿ, ಸಾಮಾನ್ಯ ವ್ಯಕ್ತಿ ಆಗಲಿ, ಅವರ ಬಗ್ಗೆ ಒಂದು ಮಾತು ಎತ್ತಿದರೆ ಪರಿಸ್ಥಿತಿ ಸುಮ್ಮನೆ ಇರಲ್ಲ. ದಯವಿಟ್ಟು ನಮಗೆ ಶಾಂತಿಯುತವಾದಂಥ ಹೋರಾಟಗಳನ್ನ ಮಾಡಲು ಅವಕಾಶ ಕೊಡಿ. ನಮಗೆ ಇಲ್ಲಿ ಬೇಕು, ಇದು ಯಾರ ಒಂದು ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ, ಈ ಪ್ರತಿಷ್ಠೆಯ ಮೇಲೆ ಆಗುವಂಥದ್ದಲ್ಲ. ಇಲ್ಲಿ ಸೌಜನ್ಯಲಿಗೆ ನ್ಯಾಯ ಸಿಗಬೇಕು, ಆನೆ ಮಾವುತನಿಗೆ ನ್ಯಾಯ ಸಿಗಬೇಕು, ವೇದವಲ್ಲಿ ಪದ್ಮಲತಾ ವಾಜಾಕ್ಷಿ ಎಷ್ಟೆಷ್ಟು ಕೊಲೆಗಳು ಅತ್ಯಾಚಾರಗಳು ನಡೆದಿದ್ದಕ್ಕೆಲ್ಲಕ್ಕೊಂದು ನ್ಯಾಯ ಸಿಕ್ಕುವ ದೃಷ್ಟಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಮಾತನಾಡುವಾಗ ಜಾಗ್ರತೆ ವಹಿಸಿ. ಯಾವುದೇ ಕಾರಣಕ್ಕೂ ಹೋರಾಟಗಾರರ ತಾಳ್ಮೆ ಕಟ್ಟೆ ಹೊಡೆದರೆ ಪರಿಸ್ಥಿತಿ ಕೈ ಮೀರಬಹುದು. ಮೊನ್ನೆ ನಡೆದ ಘಟನೆ ಕೊನೆ ಮತ್ತೆ ಮೊದಲಾಗಬೇಕು. ಇನ್ನು ಮುಂದೆ ಯಾವುದೇ ಇಂಥ ಘಟನೆಗಳು ಗಿರೀಶ್ ಮಟ್ಟಣ್ಣನವರಾಗಲಿ ಅಲ್ಲ, ನಮ್ಮ ಹೋರಾಟಗಾರರಾಗಲಿ ಅಲ್ಲ, ನಮಗೆ ಕಡೆಯ ಸಾಮಾನ್ಯ ವ್ಯಕ್ತಿಯನ್ನಾಗಲಿ ಮುಟ್ಟುವಂಥ ಮಾತಾಡುವಂಥ ಕೃತ್ಯಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ನಾವು ನಮ್ಮ ತಾಳ್ಮೆಯ ಕಟ್ಟೆ ಹೊಡೆದರೆ ಪರಿಸ್ಥಿತಿ ಕೈ ಮೀರಬಹುದು. ನಮಗೆ ಈ ನೆಲದ ಕಾನೂನಿನ ಮೇಲೆ, ಈ ನೆಲದ ಪೊಲೀಸ್ ಇಲಾಖೆಯ ಮೇಲೆ, ಈ ನೆಲದ ನ್ಯಾಯದ ಮೇಲೆ ನಮಗೆ ನಂಬಿಕೆ ಇದೆ, ಮತ್ತು ದೇವರುಗಳ ನಂಬಿಕೆಗೆ. ಆದ್ದರಿಂದ ನಾವು ಯಾರಿಗೂ, ಪೊಲೀಸ್ ಇಲಾಖೆಗೂ ತೊಂದರೆ ಆಗದ ರೀತಿಯಲ್ಲಿ, ಸಮಸ್ಯೆ ಆಗದ ರೀತಿಯಲ್ಲಿ ಶಾಂತಯುತವಾಗಿ ನಮ್ಮ ಹೋರಾಟದ ಕೆಲಸಗಳು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಇನ್ನು ಮುಂದೆ ಎಲ್ಲಿಯೂ ಇಂಥ ಘಟನೆ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ನಮಗೆ ಇವತ್ತಿಗೂ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ಮೇಲೆ ನಮಗೆ ನಿನ್ನೆಯ ಮಾತಿನ ಪ್ರಕಾರ ಭಾರಿ ಗೌರವ ಇದೆ. ಅವರು ಯಾವುದೇ ಹೊತ್ತಿಗೂ ನ್ಯಾಯದ ಕಡೆ ನಾವಿದ್ದೇವೆ, ನಮಗೆ ನ್ಯಾಯದ ಕಡೆ ನಿಂತಿದ್ದಾರೆ. ಎಲ್ಲ ಕಡೆ ನಮಗೆ ಏನಿದ್ರು ಕಾನೂನು ಮತ್ತು ನ್ಯಾಯ ನಮ್ಮ ಚೌಕಟ್ಟಿನೊಳಗಡೆ ನಾವಿರುವಂಥದ್ದು. ನಿಮಗೇನು ಸಹಕಾರ ಇದ್ದರೂ ನಾವು ಕೊಡ್ಬೋದು ಅಂತ ಅವರ ಕಡೆಯಿಂದಲೂ ಬಂದಿದೆ. ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಪೊಲೀಸ್ ಇಲಾಖೆಯ ಮೇಲೆ ಅಪಾರ ನಂಬಿಕೆ ಮತ್ತು ಗೌರವ ಇದೆ. ಆದ್ದರಿಂದ ಕಳೆದಂಥ ಏನು ನಿಮಗೆ ಸೌಜನ್ಯಲ ತನಿಖೆಯ ಕಾಲದಲ್ಲಿ ಆದಂಥ ಕೆಲವು ಕೆಟ್ಟ ವ್ಯಕ್ತಿಗಳಿಂದ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗೋದಲ್ಲ. ಪ್ರಸ್ತುತ ಈಗ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ರೀತಿಯಲ್ಲೂ ನ್ಯಾಯ ಇದ್ದರೆ ಖಂಡಿತವಾಗಿ ಪೊಲೀಸ್ ಜೊತೆ ನಿಮ್ಮ ಜೊತೆ ಇದೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಯಾವುದೇ ರೀತಿ ಪೊಲೀಸರಿಗಾಗಲಿ ನ್ಯಾಯಕ್ಕಾಗಲಿ ಸಾರ್ವಜನಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ ನಾವು ಶಾಂತಿಯುತವಾದಂಥ ಒಂದು ಹೋರಾಟ ಮಾಡಲಿಕ್ಕೆ ಹೊರಟವರು. ದಯವಿಟ್ಟು ಮುಂದೆ ಇಂಥ ಘಟನೆಗಳು ಸಂಭವಿಸಿದರೆ ನಾಮ ಹಾಕಿ, ಪೊಸಾಕು ಹಾಕಿ, ಬಣ್ಣದ ಬಟ್ಟೆ ಸುತ್ತಕೊಂಡು ನಾವು ಎದುರ್ತೇವೆ ಅಂತ ಬಂದರೆ ಖಂಡಿತವಾಗಿ ಪರಿಸ್ಥಿತಿ ಸುಮ್ಮನಿರಲ್ಲ. ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೇನೆ, ದಯವಿಟ್ಟು ಮೊನ್ನೆ ಆದದ್ದಕ್ಕೆ ಅಲ್ಲಿಗೆ ಬಿಟ್ಟುಬಿಡಿ. ಮತ್ತು ಯಾವುದೇ ಕಾರಣಕ್ಕೂ ನಮಗೆ ಧರ್ಮಸ್ಥಳ ಗ್ರಾಮದ ಬಗ್ಗೆ, ಧರ್ಮಸ್ಥಳದ ಜನರ ಬಗ್ಗೆ ಅಲ್ಲ, ಎಲ್ಲರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಆ ಗೌರವ ಇದ್ದದ್ದರಿಂದಲೇ ನಿಡ್ಲೆ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು 6-8 ಜನ ಸೇರಿದ್ದಾರೆ. ಅವರೆಲ್ಲರೂ ನಿಡ್ಲೆಯವರು, ಈ ಧರ್ಮಸ್ಥಳ ಮತ್ತು ನಿಡ್ಲೆ ಒಟ್ಟಿನವರು ಆಗಿರುವಾಗ ಎಲ್ಲರೂ ಇದರ ಮೇಲೆ ನಮಗೆ ಗೌರವ ಇದೆ. ಮತ್ತು ಗಿರೀಶ್ ಮಟ್ಟಣ್ಣ ಸರ್ ಆಗಲಿ, ಮಹೇಶ್ ಶೆಟ್ಟಿ ಆಗಲಿ, ತಿಮ್ಮರೋಡಿ ಆಗಲಿ, ಪ್ರಸನ್ನಕ್ಕಾಗಲಿ ಅಲ್ಲ, ನಮ್ಮೊಳಗಡೆ ಯಾರೇ ಆದರೂ ನಾವು ಯಾವುದೇ ಕಾರಣಕ್ಕೂ ಆ ಧರ್ಮಸ್ಥಳದ ಜನತೆಗಾಗಲಿ, ಧರ್ಮಸ್ಥಳದ ಕ್ಷೇತ್ರಕ್ಕಾಗಲಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಅಗೌರವ ತೋರುವಂಥ ಮಾತನಾಡಲಿಲ್ಲ. ನಮಗೆ ಬೇಕಾದದ್ದು ನ್ಯಾಯ ಮಾತ್ರ. ಆ ನ್ಯಾಯ ಯಾಕೆ ಸಿಗುವುದಿಲ್ಲ ಎಂಬುದು ಮಾತ್ರ ಇಲ್ಲಿ ವಿಚಾರ ಆಗಿರುವಾಗ, ಇನ್ನು ಮುಂದೆ ನಾನು ಅಲ್ಲಿ ಭಾಗವಹಿಸಿದಂಥ, ಮಾತಾಡಿದಂಥ, ನೀರು ಕುಡಿದು ಮಾತಾಡಿದಂಥ, ಭಯಗೊಂಡು ಮಾತಾಡಿದಂಥ ನಾಮಧಾರಿಗೂ ಮತ್ತೊಂದು 4-5 ಜನಕ್ಕೂ ಇಲ್ಲಿಂದ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಟೈಮ್ ಸರಿ ಇತ್ತು.
ಎಲ್ಲೋ ಒಂದು ಕಡೆ ಸ್ವಲ್ಪ ಕೈ ಮಾರ್ತಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅದು ನನಗೆ ಭಯ ಇತ್ತು. ಇಲ್ಲಿ ಮಟ್ಟನ್ ಸರ ಭಯ ಅಲ್ಲ, ನಿಮ್ಮ ಭಯ ನನಗೆ, ನೀವೇನಾಗ್ತೀರಾ ಅಂತ ಆ ರೀತಿ ಭಯ ಇತ್ತು. ಆಗಿರುವಾಗ ದಯವಿಟ್ಟು ಮುಂದೆ ಇಂಥ ಕೆಲಸಗಳನ್ನ ಮಾಡಬೇಡಿ. ಇದೊಂದು ಶಾಂತಿಯುತ ಹೋರಾಟ, ನೀವು ಕೈ ಜೋಡಿಸಿ ಅಂತ ಹೇಳುವಂಥದ್ದು. ನೀವು ಕೈ ಸ್ನೇಹಿತರೆ, ಇದಾಗಿತ್ತು ತಮ್ಮಣ್ಣ ಶೆಟ್ರು ಮೊನ್ನೆ ಆ ಒಂದು ಇನ್ಸಿಡೆಂಟ್ ಕುರಿತಾದಂತಹ ಒಂದು ವಿಶದವಾದಂತಹ ಒಂದು ವಿಶ್ಲೇಷಣೆ ನಡೆಸಿದಂತಹ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕುಡ್ಲ ರಾಂಪೇಜ್ ಯಾವ ಆ ಒಂದು ಬೆಳ್ತಂಗಡಿಯಲ್ಲಿ ಅವರು ಇದ್ರು, ಸೊ ಅವರು ಯಾವ ರೀತಿಯಲ್ಲಿ ಏನಾಯ್ತು ಘಟನೆಯ ವಿಷದಾಂಶವನ್ನು ಅವರು ವಿವರಿಸ್ತಾರೆ. ಆ ಒಂದು ವಿಡಿಯೋ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ